ನಮಸ್ಕಾರ ನ್ಯೂಸ್ ಅಟ್ 3 PM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲೂ ಗುಜರಾತ್ ಮಾದರಿ ಜಾರಿಯಾಗುತ್ತಾ? ಪಠ್ಯದಲ್ಲಿ ಸೇರ್ಪಡೆನ ಭಗವದ್ಗೀತೆ. ಬಿಜೆಪಿ ಹೇಳೋದೇನು, ಕಾಂಗ್ರೆಸ್ ವಾದ ಏನು? ಭಗವದ್ಗೀತೆ ಕುರುಕ್ಷೇತ್ರ. ಗುಜರಾತ್ನಲ್ಲಿ ಪ್ರಸಕ್ತ ಸಾಲಿನ ಪಠ್ಯದಲ್ಲಿ ಭಗವದ್ಗೀತೆ ಅನ್ನ ಈಗ ಆಲ್ರೆಡಿ ಜಾರಿ ಮಾಡಲಾಗ್ತಾ ಇದೆ. 6ರಿಂದ 12ನೇ ತರಗತಿಯ ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಅಳವಡಿಸಲಾಗ್ತಾ ಇರುವಂಥದ್ದು. ಸಮಗ್ರ ಶಿಕ್ಷಣ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯನ್ನ ಪರಿಚಯ ಮಾಡಲಾಗ್ತಾ ಇದೆ. ಗುಜರಾತ್ನ ಪುಸ್ತಕದಲ್ಲಿ 6ರಿಂದ 12ನೇ ತರಗತಿಯ ಪಠ್ಯಕ್ರಮದಲ್ಲಿ ಭಗವದ್ಗೀತೆಯನ್ನ ಪರಿಚಯ ಮಾಡಲಾಗ್ತಾ ಇರುವಂಥದ್ದು. ಸೊ ಅದು ನಮ್ಮ ರಾಜ್ಯದಲ್ಲೂ ಕೂಡ ಜಾರಿಯಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಟಾಕಿರುವಂಥದ್ದು. ರಾಜ್ಯದ ಪಠ್ಯದಲ್ಲೂ ಕೂಡ ಜಾರಿಯಾಗುತ್ತಾ ಭಗವದ್ಗೀತೆ? ಪಠ್ಯದಲ್ಲಿ ಸೇರ್ಪಡೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ಕೂಡ ನಡೀತಾ ಇದೆ. ಈ ಬಗ್ಗೆ ಚಿಂತನೆ ಇದೆ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣ ಸಚಿವರಾಗಿರುವಂಥ BC ನಾಗೇಶ್ ಅವರು. ಮಕ್ಕಳಿಗೆ ಮಾನವೀಯ ಮೌಲ್ಯಗಳ ಅಗತ್ಯ ಇದೆ ಅಂತ ಹೇಳಿದ್ರು ನಾಗೇಶ್ ಅವರು. ಈಗಾಗಲೇ ಎಲ್ಲ ಧರ್ಮಗಳ ಬಗ್ಗೆ ಪಠ್ಯದಲ್ಲಿದೆ. ಹೊಸದಾಗಿ ಸೇರ್ಪಡೆ ಯಾಕೆ ಅಂತ DKC ಮತ್ತು ಒಂದ್ ಕಡೆ ಮರು ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ಆಲ್ರೆಡಿ ಎಲ್ಲ ಧರ್ಮಗಳ ಬಗ್ಗೆ ಪಠ್ಯದಲ್ಲಿದೆ, ಈಗ ಹೊಸದಾಗಿ ಸೇರ್ಪಡೆ ಯಾಕೆ ಅಂತ DK ಶಿವಕುಮಾರ್ ಅವರ ಪ್ರಶ್ನೆ. 2022-23ನೇ ಸಾಲಿನ ಪಠ್ಯದಲ್ಲಿ ಭಗವದ್ಗೀತೆಯನ್ನ ಪರಿಚಯ ಮಾಡಲಾಗ್ತಾ ಇದೆ. ಗುಜರಾತ್ನಲ್ಲಿ 6ರಿಂದ 12ನೇ ತರಗತಿಯ ಪಠ್ಯಕ್ರಮದಲ್ಲಿ ಭಗವದ್ಗೀತೆಯನ್ನ ಪರಿಚಯ ಮಾಡಲಾಗ್ತಾ ಇರುವಂಥದ್ದು. ಅದು ರಾಜ್ಯದಲ್ಲೂ ಕೂಡ ಜಾರಿಯಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. 12ನೇ ತರಗತಿ ಪ್ರಥಮ ಭಾಷೆ ಪಠ್ಯದಲ್ಲಿ ಭಗವದ್ಗೀತೆಯನ್ನ ಪರಿಚಯ ಮಾಡಲಾಗ್ತಾ ಇದೆ. ಇಲ್ಲಿ ಮಾರಲಿಟಿ ಆಧಾರದ ಮೇಲೂ ಕೂಡ ಅದನ್ನ ಪರಿಚಯ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇರುವಂಥದ್ದು. ಸಮಗ್ರ ಶಿಕ್ಷಣ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಪರಿಚಯನ ಮಾಡಲಿಕ್ಕೆ ಈಗ ಆಲ್ರೆಡಿ ಗುಜರಾತ್ನ ಸರ್ಕಾರ ನಿರ್ಧಾರ ಮಾಡಿತ್ತು. ಅದು ಜಾರಿ ಆಗ್ತಾ ಇದೆ. ಶಾಲೆಗಳಲ್ಲಿ ಪುಸ್ತಕಗಳು ಮತ್ತು ಆಡಿಯೋ ವಿಡಿಯೋ ಸಿಡಿಗಳನ್ನು ಕೂಡ ನೀಡಲಿಕ್ಕೆ ಮುಂದಾಗಲಾಗಿದೆ. ಮಕ್ಕಳಿಗೆ ಸಂಪ್ರದಾಯ, ಸಂಸ್ಕೃತಿ, ಮೌಲ್ಯಗಳ ಪರಿಚಯವನ್ನ ಮಾಡಿಕೊಡ್ಲಿಕ್ಕೂ ಕೂಡ ಮುಂದಾಗಲಾಗ್ತಾ ಇರುವಂಥದ್ದು. ಭಗವದ್ಗೀತೆಯನ್ನ ಇಂಟ್ರೊಡ್ಯೂಸ್ ಮಾಡುವ ಮುಖಾಂತರ 2022 ಮತ್ತು 23ನೇ ಸಾಲಿನ ಪಠ್ಯದಲ್ಲಿ ಭಗವದ್ಗೀತೆ ಇದೆ. ಶಿಕ್ಷಣದ ಮೂಲಕ ಮೊರೈಲ್ ಇಂಪ್ರೂವ್ ಮಾಡೋಕ್ಕೆ ಬೇಕಾದಂಥ ಪ್ರಯತ್ನಗಳು ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡಿ ಗುಜರಾತ್ನಲ್ಲಿ ಮೊದಲನೇ ಫೇಸ್ ಆಗಿ ಭಗವದ್ಗೀತೆಯನ್ನು ತಗೊಂಡಿದೆ. ಮೊದಲನೇ ಫೇಸ್ ಆಗಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈ ವರ್ಷದ ಯಾವುದೇ ಪಠ್ಯಪುಸ್ತಕದಲ್ಲಿ ಆ ಥರದ ಪ್ರಯತ್ನ ಇಲ್ಲ. ಆದರೆ ಡಿಮ್ಯಾಂಡ್ ಎಲ್ಲರಿಂದ ಬರ್ತಿರುವಂಥದ್ದು ಶಿಕ್ಷಣದಲ್ಲಿ ವಿಚಾರವನ್ನು ಮಕ್ಕಳಿಗೆ ತುಂಬ ತುಂಬ್ತಿದ್ದೀರಾ, ಸಾಕಷ್ಟು ಜ್ಞಾನವನ್ನು ಇಂಪ್ರೂವ್ ಮಾಡುವಂಥದ್ದಿದೆ, ಆದರೆ ಸಂಸ್ಕಾರವನ್ನು ಕೊಡ್ತಿಲ್ಲ ಅನ್ನುವಂಥದ್ದು ಒಂದು ಜನರಲ್ ಡಿಮ್ಯಾಂಡ್ ಇದೆ. ಹಿಂದೆ ಮಾರಲ್ ಸೈನ್ಸ್ ಇತ್ತು, ನಾವೆಲ್ಲ ಕಲಿಬೇಕಾದ್ರೆ ಮಾರಲ್ ಸೈನ್ಸಿನ ಕ್ಲಾಸು ವಾರಕ್ಕೊಂದಿನ ಒಂದು ಮಾರಲ್ ಸೈನ್ಸ್ ಅಂತಿತ್ತು. ಈಗ ನೀವು ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದೀರಾ. ಮುಂದಿನ ದಿನದಲ್ಲಿ ಮಾರಲ್ ಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಅನೇಕ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡನ್ನು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿ ಆ ಥರದ ಮಕ್ಕಳಲ್ಲಿ ಸಂಸ್ಕಾರ ಬರುವಂಥ ಆ ಕಲಿಕೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತೀವಿ. ಅವಶ್ಯಕತೆ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಹೇಗೆ ತರೋದು, ಏನೇನು ತರಬೇಕು ಅನ್ನುವಂಥದ್ದು ಶಿಕ್ಷಣ ತಜ್ಞರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಾನು ಎಲ್ಬೋಲ್ಡು, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಚಾಮರಾಜನಗರ ಉಸ್ತುವಾರಿ ಕೊಟ್ಟವ್ರೆ. ಈ ನಗರಕ್ಕೆ ಏನೇನಿದೆ ನೋಡ್ತೀನಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಗೊತ್ತಿಲ್ಲ. ನೀವು ಹೇಳಿದ್ದೆ ಬದಲು ಯಾವ್ಯಾವ ರೀತಿ ಆಗಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಸಾಧಕ ಬಾಧಕಗಳನ್ನ ನೋಡಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ತೀರ್ಮಾನ ಮಾಡ್ತದೆ. ಸರ್ಕಾರ ಅಂದ ತಕ್ಷಣ ನಾವು ಹೇಳಿದ್ದೇನೆ ಆಗೋದಿಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ನಿಬಂಧನೆಗಳಿವೆ. ಆ ನಿಬಂಧನೆಗಳ ಒಳಪಟ್ಟಂತೆ ಈ ದೇಶದ ಇತಿಹಾಸವನ್ನು, ಈ ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಹೆಜ್ಜೆ ಇಡಬೇಕಾಗ್ತದೆ. ಇದ್ರ ಬಗ್ಗೆ ನನಗೆ ಮಾಹಿತಿ
ಏನಂತೂ ಆರ್ಡರ್ ಮಾಡಿದಾಗ ಅಲ್ಲಲ್ಲ ಎಲ್ಲ ಇದು ಅಲ್ಲಿ ಏನು ಆರ್ಡರ್ ಮಾಡಿದರೆ ನನ್ನ ಗಮನಕ್ಕಿಲ್ಲ. ಹೀಗಾಗಿ ಅದನ್ನು ಇವತ್ತು ರಾಜ್ಯ ಸರ್ಕಾರ ತನ್ನದೇ ಆದಂಥ ಕೆಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಅದ್ರ ಬಗ್ಗೆ ಆರ್ಡರ್ ಮಾಡಿದ್ದಾರೆ ಏನು ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ಬಂದರೆ ನಾನು ಸರ್ಕಾರ ಗಮನಕ್ಕೆ ತೊಗೊಂಬರ್ತೀನಿ. ಡೆಫಿನೆಟ್ಲಿ ಭಗವದ್ಗೀತೆ ಇವತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿರುವಂಥ ತಿರುಳನ್ನು ನಮ್ಮ ದಿನನಿತ್ಯದ ಜನಜೀವನಕ್ಕೆ ಅನುಕೂಲ ಆಗ್ತದೆ ಭಗವದ್ಗೀತೆಯಲ್ಲಿ. ಆ ರೀತಿ ಅದನ್ನು ಕಲಿಸಿದರೆ, ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ತೊಗೊಂಡ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಪಠ್ಯದಲ್ಲಿ ಯಾವ ಸಿಲೆಬಸ್ ಸೇರಿಸ್ತಾರೋ ನೋಡೋಣ. ಈಗಾಗಲೇ ಎಲ್ಲಾ ಧರ್ಮಗಳ ಬಗ್ಗೆ ಪಠ್ಯದಲ್ಲಿ ಇದೆ ಅಲ್ವಾ, ಹೊಸದಾಗಿ ವೈಭವೀಕರಿಸುವಂಥದ್ದು ಯಾಕೆ ಅಂತ DK ಶಿವಕುಮಾರ್ ಅವರ ಪ್ರಶ್ನೆ. ಕೆಂಗಲ್ ಹನುಮಂತಯ್ಯನವರು ಭಗವದ್ಗೀತೆ ಪ್ರತಿಗಳನ್ನು ಹಂಚಿದ್ರು. ಆಗಲೇ ₹2 ಭಗವದ್ಗೀತೆ ಪ್ರತಿಗಳನ್ನು ಹಂಚಿದ್ರು. ಇವರು ದೊಡ್ಡದಾಗಿ ಏನ್ ಮಾಡಬೇಕಾಗಿಲ್ಲ ಅಂತ DK ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ವಿರುದ್ಧ. ಕೂಡ ವಿದ್ಯಾವಂತರು ಬುದ್ಧಿವಂತರು ಈಗೆಲ್ಲ ಆಗಿದ್ದಾರೆ. ಯಾವ ಕರಿಕ್ಯುಲಮ್ ಕೂಡ ಬದಲಾವಣೆ ಮಾಡೋಂಥ ಸಂದರ್ಭ ಇಲ್ಲ. ಎಲ್ಲ ವಿಚಾರಗಳು ಕೂಡ ಜನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದೇನು ವಿಚಾರ ಯಾವ ಸಿಲೆಬಸ್ ಸೇರಿಸಬೇಕು ಅಂತ ಹೇಳ್ತಾರೆ, ಅದನ್ನು ನೋಡೋಣ. ಈಗಾಗಲೇ ಇದೆಯಲ್ಲ, ಭಗವದ್ಗೀತೆದ ಅನೇಕ ವಿಚಾರಗಳಿದೆ, ರಾಮಾಯಣದ ವಿಚಾರಗಳಿದೆ, ಎಲ್ಲ ಧರ್ಮದ ಕೆಲವು ವಿಚಾರಗಳೆಲ್ಲ ಎಲ್ಲ ಪಠ್ಯಪುಸ್ತಕಗಳಿದೆ. ಈಗೇನು ಹೊಸದಾಗಿ ಏನು ವೈಭೀಕರಣ ಮಾಡೋಂಥ ಮಂತೇನವ್ರ ಕಾಲದಿಂದನೇ ಅದೆಲ್ಲ ₹2 ಪುಸ್ತಕ ಭಗವದ್ಗೀತೆ ಬಗ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕುಡುಚಿಯ ಶಾಸಕರಾಗಿರುವಂತ ಪಿ ರಾಜೀವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಭಗವದ್ಗೀತೆಯನ್ನ ಗುಜರಾತ್ನಲ್ಲಿ ಅಲ್ಲಿನ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ರಾಜ್ಯದಲ್ಲೂ ಕೂಡ ಈಗ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭವಾಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನಾನು ಭಗವದ್ಗೀತೆಯನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು 12-15 ವರ್ಷ ಆಯ್ತು. ಹಾಗಾಗಿ ಭಗವದ್ಗೀತೆಯನ್ನ ನಾನು ಓದಿರುವುದಕ್ಕಾಗಿ, ಅದರ ಅನುಭವ ಇರೋದಕ್ಕಾಗಿ ನಾನು ಹೇಳಬಲ್ಲೆ, ಭಗವದ್ಗೀತೆ ಅದೊಂದು ತರ್ಕಶಾಸ್ತ್ರ, ಅದೊಂದು ಮನಃಶಾಸ್ತ್ರ, ಅದೊಂದು ಆಧ್ಯಾತ್ಮ ಶಾಸ್ತ್ರ, ಮನುಷ್ಯನ ಬದುಕಿನ ಮೌಲ್ಯಗಳನ್ನ ಹೇಳುವಂತಹ ಶಾಸ್ತ್ರ ಅದು. ಹಾಗಾಗಿ ಆ ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಂಡವರು ಅದನ್ನ ವಿರೋಧ ಮಾಡ್ಲಿಕ್ಕೆ ಅಥವಾ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ನೆಲದ ಪರಂಪರೆ, ಈ ನೆಲದ ಸಂಸ್ಕೃತಿ, ಮಾನವೀಯ ಮೌಲ್ಯಗಳು, ಇವುಗಳ ವಿಚಾರಗಳನ್ನ ಪಠ್ಯದಲ್ಲಿ ಸೇರಿಸಿದಾಗ ಈ ಕಾಂಗ್ರೆಸ್ನವರಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಭಗವದ್ಗೀತೆಯಲ್ಲಿ ಅಳವಡಿಸೋದ್ರ ಮೂಲಕ ಬಹಳ ಆರೋಗ್ಯಕರವಾದಂತಹ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎಕ್ಸಾಕ್ಟ್ಲಿ, ಇಲ್ಲಿ ಮಾನವೀಯ ಮೌಲ್ಯಗಳು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ, ಅದರಲ್ಲೂ ಸ್ಪೆಷಲಿ ಈಗಿನ ಜನರೇಷನ್ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪೇರ್ ಮಾಡಿ ನೋಡೋದಾದ್ರೆ ತುಂಬಾ ವೀಕ್ ಇದ್ದಾರೆ. ಅದ್ರ ಬಗ್ಗೆ ಗಮನಿಸೋದಾದ್ರೆ ಇಂಥ ಸಂದರ್ಭದಲ್ಲಿ ಅತ್ಯಂತ ಅಂದ್ರೆ ಸುಸಂದರ್ಭ ಅಂತ ಕಾಣಿಸುತ್ತೆ ರಾಜ್ಯಗಳಲ್ಲಿ ಅದನ್ನ ಅಳವಡಿಸುವಂತದ್ದು. ಹೌದು, ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಹಲೋ ಸರ್, ಕೇಳಿಸ್ತಾ ಇದೆ, ಹೇಳಿ. ನೀವು ಕೊನೆಯದಾಗಿ ಏನ್ ಹೇಳಿದ್ರಿ ನನಗೆ ಕೇಳಲಿಲ್ಲ. ಅಲ್ಲ, ಈಗಿನ ಜನರೇಷನ್ಗೆ ಇಂಥ ಪಠ್ಯಕ್ರಮಗಳನ್ನ ಅಳವಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅಂತ? ಬಹಳ ಬಹಳ ಪ್ರಸ್ತುತ ಇದೆ. ನಾವು ಯಾವುದನ್ನ ತಿಳಿಸಬೇಕು ಈಗಿನ ಸಮಾಜಕ್ಕೆ ಅದನ್ನ ತಿಳಿಸಲಾರದೆ ಬದುಕು ಅಂತ ಹೇಳಿದ್ರೆ ನೀನು ದುಡ್ಡು ಮಾಡುವಂತದ್ದು, ಹಣ ಮಾಡುವಂತದ್ದು, ನೀನು ಶ್ರೀಮಂತ ಆಗುವಂತದ್ದು, ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡುವಂತದ್ದು, ಈ ಆಲೋಚನೆಯಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದೀವಿ. ಆದ್ರೆ ಬದುಕನ್ನ ನೋಡುವಂಥದ್ದು, ಬದುಕನ್ನ ಪ್ರೀತಿಸುವಂಥದ್ದು, ವ್ಯಕ್ತಿಗಳನ್ನ ಗೌರವಿಸುವಂಥದ್ದು, ಒಬ್ಬರ ಭಾವನೆಗಳಿಗೆ ಇನ್ನೊಬ್ಬನು ಚ್ಯುತಿ ಬರಲಾರದಂತೆ ಬದುಕುವಂಥದ್ದು, ಇದು ನಿಜವಾದ ಜೀವನ. ಜೀವನ ಅಂದ್ರೆ ನೀನು ಬೇರೆಯವರ ಮೇಲೆ ಆಕ್ರಮಣ ಮಾಡೋದು ನಿನ್ನ ಸಾಧನೆ ಅಲ್ಲ, ನಿನ್ನ ದೌರ್ಬಲ್ಯಗಳನ್ನ ನೀನು ಗೆದ್ದುಕೊಳ್ಳುವಂಥದ್ದು ನಿಜವಾದ ಸಾಧನೆ. ಇದನ್ನ ಭಗವದ್ಗೀತೆ ಹೇಳುತ್ತೆ. ಯಾವ ಆತಂಕದಲ್ಲಿ, ಯಾವ ಗೊಂದಲದಲ್ಲಿ,
ನೀನು ಹತಾಶ ಭಾವನೆಗೆ ಒಳಗಾದಾಗ ನಿನ್ನ ಮಾನಸಿಕ ಸ್ಥಿಮಿತವನ್ನ ನೀನು ಹೇಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಭಗವದ್ಗೀತೆ ಹೇಳುತ್ತೆ. ಭಗವದ್ಗೀತೆ ಬದುಕಿನ ಗುರಿಗಳೇನು, ನೀನು ಮಾಡಬೇಕಾದಂತಹ ಜವಾಬ್ದಾರಿಗಳು ಏನು. ನನ್ನ ಪ್ರಕಾರ ನಾನು ಭಗವದ್ಗೀತೆಯನ್ನ ಅಧ್ಯಯನ ಮಾಡಿದ ಪ್ರಕಾರ ಭಗವದ್ಗೀತೆ ಇದೊಂದು ಕೃಷ್ಣ ಮತ್ತೆ ಅರ್ಜುನ ಇವರಿಬ್ಬರು ನಮಗೆ ಸಂಬಂಧ ಇರಲಾರದ ವ್ಯಕ್ತಿಗಳು, ಅವರ ನಡುವೆ ನಡೆದಂತಹ ಸಂಭಾಷಣೆ ಇದು ಅಂತ ಹೇಳಿ ಯಾರಾದ್ರೂ ತಿಳ್ಕೊಂಡಿದ್ರೆ ಅವರು ಇನ್ನೂ ಕೂಡ ಈ ವಿಚಾರದ ಕೊರತೆಯಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಗವದ್ಗೀತೆಯಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನ್ವಯ ಆಗುವಂತದ್ದು. ಈ ಶ್ಲೋಕ ನನಗೆ ಅನ್ವಯ ಆಗೋದೇ ಇಲ್ಲ ಅಂತ ಹೇಳಿ ನಾವು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೊಂದು ದೊಡ್ಡ ಸಾಮಾಜಿಕ ಶಾಸ್ತ್ರ ಇದು. ಇದನ್ನ ಬಾಲ್ಯದಲ್ಲಿ ಮಕ್ಕಳಿಗೆ ಬೋಧಿಸೋದ್ರ ಮೂಲಕ ಅತ್ಯಂತ ಆರೋಗ್ಯಕರವಾದಂತಹ ಪ್ರೀತಿ ಮತ್ತೆ ಸಾಮರಸ್ಯ ಇರುವಂತಹ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಸುಮ್ಮನೆ ಮಾತನಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾತನಾಡ್ತಾ ಇಲ್ಲ. ಅತ್ಯಂತ ಈ ಮಾತನ್ನ ಸರ್ ಎಕ್ಸಾಕ್ಟ್ಲಿ ನೀವು ಹೇಳೋ ಪ್ರಕಾರನೇ ಈಗಿನ ಜನರೇಷನ್ ಮಕ್ಕಳನ್ನ ನೋಡೋದಾದ್ರೆ ತಂದೆ ತಾಯಿ ಬೆಲೆ ಆಗಿರ್ಲಿ, ಅಜ್ಜ ಅಜ್ಜಿ ಬೆಲೆ, ಕುಟುಂಬದ ಬೆಲೆ, ದೊಡ್ಡಪ್ಪ ಚಿಕ್ಕಮ್ಮನ ಬೆಲೆ, ಈ ರೀತಿಯಾಗಿ ಕುಟುಂಬದ ಮೌಲ್ಯಗಳೇ ಗೊತ್ತಿಲ್ಲ ಎಷ್ಟೋ ಮಕ್ಕಳಿಗೆ. ಯಾಕೆಂದ್ರೆ ಆ ರೀತಿಯಾಗಿ ಬೆಳೆದು ಬರ್ತಾ ಇದ್ದಾರೆ. ಹಾಗೆ ಸಮಾಜದ ಬೆಲೆ ಏನು, ನಾವು ಯಾವ ರೀತಿಯಾಗಿ ಇರಬೇಕು, ಜೀವನವನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥದ್ದೇ ಭಗವದ್ಗೀತೆ ಅಷ್ಟೇ. ಹೌದು ಹೌದು ಹೌದು. ಇಂಥ ಸಂದರ್ಭದಲ್ಲಿ ಅದು ಆಕ್ಚುಲಿ ಬೇಕಾಗಿದೆ ಅನ್ನುವಂಥದ್ದೇ ಸಾಕಷ್ಟು ಜನರ ವಾದ. ಅದು ಹೌದು. ಅದನ್ನ ಮಾರಲ್ ಆಗಿ ಸ್ಕೂಲ್ಗಳಲ್ಲೇ ಟೀಚ್ ಮಾಡ್ಬಿಟ್ರೆ. ಭಗವದ್ಗೀತೆ ಪ್ರಾರಂಭ ಆಗುವಂತದ್ದು ಧೃತರಾಷ್ಟ್ರ ಉವಾಚನಿಂದ. ಬಹಳ ಆಳವಾಗಿ ಅದಕ್ಕೆ ಹೋದಾಗ ಅವರಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಇದು ಶ್ರೀ ಭಗವಾನ್ ವಾಚದಿಂದ ಯಾಕೆ ಪ್ರಾರಂಭ ಆಗ್ಲಿಲ್ಲ? ಹೋಗ್ಲಿ, ಅರ್ಜುನ ಉವಾಚದಿಂದನಾದ್ರೂ ಪ್ರಾರಂಭ ಆಗ್ಬೇಕಿತ್ತಲ್ವಾ? ಕೊನೆ ಪಕ್ಷ ಸಂಜಯ ಉವಾಚದಿಂದನಾದ್ರೂ ಬಂದಿದ್ರೆ ನಡೀತಿತ್ತು. ಧೃತರಾಷ್ಟ್ರ ಉವಾಚದಿಂದ ಇದು ಯಾಕೆ ಪ್ರಾರಂಭ ಆಯ್ತು? ಈ ಗೊಂದಲಕ್ಕೆ ನೀವು ಉತ್ತರವನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅವಾಗಲೇ ಗೊತ್ತಾಗತ್ತೆ ಪ್ರತಿಯೊಬ್ಬನ ವ್ಯಕ್ತಿಯ ಮಾನಸಿಕತೆಯಲ್ಲೂ ಕೂಡ ಧೃತರಾಷ್ಟ್ರ ಇದ್ದಾನೆ, ಧೃತರಾಷ್ಟ್ರನ ಮಕ್ಕಳು ಇದ್ದಾರೆ. ಅಂದ್ರೆ ನಮ್ಮ ಮನಸ್ಸಿನ ದೌರ್ಬಲ್ಯಗಳ ಪ್ರತೀಕ ಅದು ಧೃತರಾಷ್ಟ್ರ, ನಮ್ಮ ಬುದ್ಧಿಯ ಪ್ರತೀಕ ಸಂಜಯ, ನಮ್ಮ ದೇಹ ಅದನ್ನ ಇದು ಮಾಡುವಂತದ್ದು ಅರ್ಜುನ, ನಮ್ಮ ಒಳಗಿನ ಚಿಂತನೆ ಕೃಷ್ಣ. ಬಹಳ ದೊಡ್ಡ ಆಳವಾದ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿರುವಂತದ್ದು ಒಂದು ರೀತಿಯಾದಂತಹ ದುರ್ದೈವ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದ ಜಲ ವಿವಾದಗಳ ಬಗ್ಗೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಕೆಲ ಹೊತ್ತಲ್ಲೇ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿರುವಂಥದ್ದು. ಮೇಕೆದಾಟು ಯೋಜನೆಗಳ ಬಗ್ಗೆ ಮುಖ್ಯವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಈ ಸರ್ವಪಕ್ಷ ಸಭೆಯಲ್ಲಿ. ನಾನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ, 4 ಗಂಟೆಗೆ ಅಂತ ಹೇಳಿದ್ರು. 4 ಗಂಟೆಗೆ ಆರಂಭ ಆಗ್ಬೋದು. ಕಾಂಗ್ರೆಸ್ ಜೆಡಿಎಸ್ ನಾಯಕರಿಗೆ ಸಿಎಂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಕಾನೂನಿನ ತೊಡಕು, ಕಾನೂನು ಹೋರಾಟದ ಬಗ್ಗೆ ಮಾತುಕತೆಯನ್ನು ಮಾಡಲಾಗುತ್ತೆ. ಹಾಗೆ ಆ ಪಕ್ಷಗಳ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳಲಾಗುವಂಥದ್ದು. ಯೋಜನೆಗೆ ಕೇಂದ್ರದ ಅನುಮತಿ ಸಂಬಂಧವೂ ಕೂಡ ಇಂದು ಚರ್ಚೆಯನ್ನ ಮಾಡಲಾಗುತ್ತೆ. ಸರ್ವಪಕ್ಷ ನಿಯೋಗವನ್ನ ಕರ್ಕೊಂಡು ಹೋಗ್ತಾರಾ? ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಪ್ರಧಾನಮಂತ್ರಿಗಳ ಜೊತೆ ಮಾತುಕತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಹಾಗೆ ಜಲಸಂಪನ್ಮೂಲ ಸಚಿವರ ಜೊತೆ ಮಾತುಕತೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ವಪಕ್ಷ ನಿಯೋಗ ಇಲ್ಲಿ ಚರ್ಚೆಯಾದ ಬಳಿಕ ಏನಾದರೂ ಕರ್ಕೊಂಡು ಹೋಗ್ತಾರ ಮುಖ್ಯಮಂತ್ರಿಗಳು ನೋಡಬೇಕು. ಈಗಾಗಲೇ 2 ರಾಜ್ಯಗಳು ಕುಳಿತು ಮಾತನಾಡುವಂತೆ ಸಲಹೆಯನ್ನ ನೀಡಿಬಿಟ್ರು ಜಲಸಂಪನ್ಮೂಲ ಸಚಿವರು. ಇದನ್ನ ನೀವಿಬ್ಬರು ಬಗೆಹರಿಸ್ಕೊಂಬಿಡಿ ಅಂತ ಹೇಳ್ಬಿಟ್ರು. ತಮಿಳುನಾಡು ಹಾಗೂ ಕರ್ನಾಟಕ ಸಿಎಂಗಳಿಗೆ ಕೇಂದ್ರ ಸಚಿವರು ಸಲಹೆಯನ್ನ ಕೊಟ್ಟಾದ ನಂತರ ಸಚಿವರ ವಿರುದ್ಧ ಕಾಂಗ್ರೆಸ್ನವರು, ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ವಾಗ್ದಾಳಿಯನ್ನ ಮಾಡಿದ್ರು. ಇಂಥ ಬಿಟ್ಟಿ ಸಲಹೆಯನ್ನ ಕೊಡಕ್ಕೆ ನೀವೇ ಬೇಕಾಗಿತ್ತಾ ಅಂತ ವಾಗ್ದಾಳಿಯನ್ನ
ಮಾಡಿದ್ರು. ಈಗ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಲಾಗಿರುವಂತ ಹಿನ್ನೆಲೆಯಲ್ಲಿ ಅದು ಸದ್ಯದ ಪರಿಸ್ಥಿತಿಗೆ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಅಸಾಧ್ಯನೇ ಅಂತ ಕಾಣಿಸುತ್ತೆ. ಕೋರ್ಟ್ ಮೆಟ್ಟಿಲೇರು ಬೇರೆ ಹೇಳಿರುವಂಥದ್ದು. ಅವರು ಕೋರ್ಟಿಗೆ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ಅದು ಈಗ ಆಲ್ರೆಡಿ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆ ಹಂತದಲ್ಲಿ ಇರುವಂಥದ್ದು. ಪಾದಯಾತ್ರೆ ಮೂಲಕ ಜನರನ್ನ ತನ್ನತ್ತ ಸೆಳೆದಿದೆ ಕಾಂಗ್ರೆಸ್. ಈಗ ಆಲ್ರೆಡಿ ಮೇಕೆದಾಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಾದ್ಮೇಲೆ ಈ ಒತ್ತಡ ಜಾಸ್ತಿ ಆಗ್ತಾ ಆಗ್ತಾ ಬಜೆಟ್ನಲ್ಲೂ ಕೂಡ 1,000 ಕೋಟಿಯನ್ನ ಘೋಷಣೆ ಮಾಡಿಬಿಟ್ರು ಮುಖ್ಯಮಂತ್ರಿಗಳು. 1,000 ಕೋಟಿ ಯಾವ ಅಂದ್ರೆ ಮೇಕೆದಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲಿಗೂ ಸಾಲಲ್ಲ. 1,000 ಕೋಟಿ ಏನಕ್ಕೆ 1,000 ಕೋಟಿ ಮಾತ್ರ ಘೋಷಣೆ ಮಾಡಿದ್ದೀರಾ ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಅದರ ಬಗ್ಗೆನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಿನಿಮಮ್ ಅಂದ್ರೂ ಒಂದು 5,000 ಕೋಟಿನಾದ್ರೂ ಇಡಬೇಕಾಗಿತ್ತು ಅಂತ ಬೊಮ್ಮಾಯಿ ಅವರನ್ನ ತರಾಟೆಗೂ ಕೂಡ ತೆಗೆದುಕೊಂಡ್ರು ಕಾಂಗ್ರೆಸ್ ನಾಯಕರು. ಜೆಡಿಎಸ್ ಜಲಧಾರೆ ಕಾರ್ಯಕ್ರಮದ ಮೂಲಕ ಮತ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಒಟ್ಟಿನಲ್ಲಿ ಮೇಕೆದಾಟು ವಿಚಾರ ಅಂತೂ ಈ ಬಾರಿಯ ರಾಜಕೀಯ ಲೆಕ್ಕಾಚಾರಗಳಿಗೂ ಕೂಡ ಕಾರಣವಾಗಿದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಪರಿಷತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಗದ್ದಲವನ್ನು ಎಬ್ಬಿಸಿತ್ತು. ಬಜೆಟ್ ಮೇಲಿನ ಸಿಎಂ ಉತ್ತರಕ್ಕೆ ಕೈ ಸದಸ್ಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಪರಿಷತ್ ಕಲಾಪ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ ಕಾಂಗ್ರೆಸ್ ಸದಸ್ಯರು. ಸಿಎಂ ಬೊಮ್ಮಾಯಿ ಕೊಟ್ಟಿರುವಂತಹ ಉತ್ತರ ನಮಗೆ ತೃಪ್ತಿಯನ್ನ ತಂದಿಲ್ಲ. ಈ ಬಜೆಟ್ ಅಭಿವೃದ್ಧಿಗೆ ಮನ್ನಣೆ ಕೊಡದಂತ ಬಜೆಟ್ ಆಗಿದೆ. ಇದನ್ನ ವಿರೋಧಿಸಿ ನಾವು ಸಭಾತ್ಯಾಗವನ್ನು ಮಾಡ್ತಿದ್ದೇವೆ. ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟರು. ಸಭಾತ್ಯಾಗದಿಂದಾಗಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಬಿಡಿ ಆಯ್ತು ಅವ್ರು ಹೋಗ್ಯಾರಲ್ಲ ಕೂಡ್ರಿ ನಿಮ್ದೇನು. ಇನ್ನು ಇತ್ತ ವಿಧಾನಸಭೆಯಲ್ಲಿ ನೀರಾವರಿ ಇಲಾಖೆಗಳ ಸಂಬಂಧ ಗಹನವಾದಂತ ಚರ್ಚೆ ನಡೆಯಿತು. ರೈತರಿಗೆ ಉಚಿತ ಕರೆಂಟ್ ಬಗ್ಗೆ ಶಾಸಕ ವೆಂಕಟರಾವ್ ನಾಡಗೌಡ ಪ್ರಸ್ತಾಪವನ್ನ ಮಾಡಿದ್ರು. ಇದೇ ವೇಳೆ ಮಧ್ಯ ಪ್ರವೇಶ ಮಾಡಿದಂತ ಬಿಎಸ್ವೈ ರೈತರು ಅಭಿವೃದ್ಧಿ ಆಗಬೇಕು, ಅದಕ್ಕೆ ಸರ್ಕಾರ ಎಲ್ಲಾ ಕ್ರಮಗಳನ್ನ ಕೈಗೊಂಡಿದೆ ಅಂತ ಸರ್ಕಾರದ ಯೋಜನೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು. ಅಲ್ಲದೆ ರೈತರು ತಕ್ಷಣ ಬೆಳೆದಂತ ಫಸಲನ್ನ ಮಾರಾಟ ಮಾಡಬಾರದು, ಕಣದಲ್ಲೇ ಮಾರಾಟ ಮಾಡೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಹಿನ್ನಡೆಯಾಗುತ್ತೆ, ಅದಕ್ಕಾಗಿನೇ ಗೋಡೌನ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ರು. ದಯಮಾಡಿ ಅದನ್ನ ಹೇಳಿ. ರೈತನಿಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗಬೇಕು, ಅವನ ನೆಮ್ಮದಿಯಿಂದ ಬದುಕುವಂಥದ್ದು ವ್ಯವಸ್ಥೆ ಆಗಬೇಕು. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೆ ಬಹಳ ದಿನಗಳ ಸ್ವಾಮಿನಾಥನ್ ಬಗ್ಗೆ ವರದಿ ಬಗ್ಗೆ ಮಾತಾಡಿದ್ರಿ. ಆ ಪಟ್ಟಿಯನ್ನು ತಗೊಂಡು ಓದಿ. 100ಕ್ಕೆ 90 ಭಾಗ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಟ್ಟಿದ್ದೇವೆ ನಾವು. ಯಾವ್ದಾದ್ರು ಕೊರತೆ ಇದ್ರೆ ಹೇಳಿ, ಸರಿ ಮಾಡೋಣ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯುವತಿ ದಾನೇಶ್ವರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ತಂದೆ ಅಶೋಕ್ ಶರ್ಮಾ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮಗಳಿಗೆ ಮದುವೆ ಮಾಡಲಿಕ್ಕೆ ಸಿದ್ಧತೆ ಮಾಡಿದ್ವಿ. ಈ ವೇಳೆ ತನ್ನ ಪ್ರೇಮದ ಬಗ್ಗೆ ಹೇಳಿದ್ದು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದು, ಅವನನ್ನೇ ಮದುವೆ ಆಗ್ತೀನಿ ಅಂತ ಅಂದು. ಆದ್ರೆ ಆತ ಮದುವೆಗೆ ಒಪ್ಪಿಲ್ಲ ಎಂದು ಕೂಡ ಹೇಳಿದ್ಲು ಅಂತ ತಂದೆ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ದಾನೇಶ್ವರಿ ಅವರ ತಂದೆ ಅಶೋಕ್ ಶರ್ಮಾ ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ದಾರೆ, ನೋಡೋಣ. ಮದುವೆಯಾಗುವಂತೆ ಕೇಳಿದ್ದಕ್ಕೆ ಯುವತಿ ಮೇಲೆ ಪೆಟ್ರೋಲ್ ಸುರಿದ ಒಂದು ಆರೋಪ ಯುವಕನ ಮೇಲೆ ಕೇಳಿ ಬರ್ತಾ ಇರೋದು. ಈಗ ಯುವತಿ ತಂದೆ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಕೇಳ್ಬೋದು. ಸರ್, ಈಗ ನಿಮ್ಮ ಮಗಳಿಗೆ ಒಂದು ಪೆಟ್ರೋಲ್ ಸುರಿದು ಒಂದು ಬೆಂಕಿ ಹಚ್ಚಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ರಿ, ಏನಾಗಿದೆ, ಏನು ಪ್ರಕರಣ ಅಂತೇಳಿ? ಈಗ ನನ್ನ ಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ ಸರ್. ಅವನು ಸುಟ್ಟಿದಾನಂದ್ರೆ ಆರೋಪಿಗೆ ನಾನು ಶಿಕ್ಷೆ ಆಗಬೇಕಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಒಂದು ಜಾತಿ ಒಂದು ಹರಿಜನ ಹುಡುಗಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವನು ಈ ರೀತಿ ಮಾಡಿದ ಅನ್ನೋದ್ರೆ ಅದು ಜಾತಿನಿಂದನೇ ಆಗ್ತದೆ ಸರ್. ಅದು ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಅದಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತಲೇ ನಾನು ಇಚ್ಛೆ ಮಾಡ್ತೇನೆ ಸರ್. ಮತ್ತೆ ಮೊನ್ನೆ ಇನ್ಸಿಡೆಂಟ್ ಏನಾಯಿತು, ಆ ವಿಚಾರ ನಿಮ್ಗೆ ಯಾವತ್ತು ಗೊತ್ತಾಯಿತು, ಏನಾಗಿದೆ, ಆ ಸ್ಥಳದಲ್ಲಿ ಏನಾಯಿತು ಅಂತ ಹೇಳಿದ್ರು ಪೊಲೀಸರು ನಿಮಗೆ? ಅಲ್ಲಿ ಪೊಲೀಸರು ಅದು ಸುಟ್ಟು ಹೋಗಿದೆ ಅಂತ ಅಷ್ಟೇ ಹೇಳಿದ್ರು. ಇದು ಯಾಕಾಗಿದೆ ಏನಾಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ನಮ್ಗೆ ಇನ್ನೂ ಏನು ತಿಳಿಸೇ ಇಲ್ಲ ಸರ್. ನಮ್ಮ ಕಂಪ್ಲೇಂಟನ್ನೇ ಕೊಡೋಕ್ಕೆ ಅವರು ತೊಗೊಳಕ್ಕೆ ಭಾಳ ಹಿಂದೆ ಮುಂದೆ ಮಾಡಿದ್ರು ಅವರು. ನಾನು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಹೋದವನು, ರಾತ್ರಿ 10 ಗಂಟೆವರೆಗೂ ನಂದು ಕಂಪ್ಲೇಂಟ್ ತೊಗೊಳಕ್ಕೆ ಭಾಳ ಇದು ಮಾಡಿದ್ರು. ಕೊನೆಗೆ ನಾನು ಮರುದಿವಸ ಒಬ್ಬರು ವಕೀಲರ ಹತ್ರ ಕರ್ಕೊಂಡು ನನ್ನೆಲ್ಲ
ಆರೋಪ ಬರೆಸಿ ಅದು ಕಂಪ್ಲೇಂಟ್ ಕೊಟ್ಟ ಅವಾಗ ಅದು FIR ಆಯಿತು ಸರ್. ಅಲ್ಲಿ ತನಕ ಅದು FIR ಮಾಡ್ಕೊಂಡಿರಲಿಲ್ಲ ಅವರು. ಬಟ್ ಮುಂದಿನ ಹೋರಾಟ ಏನು ಮಾಡ್ತಾರೆ? ಒಂದು ವೇಳೆ ಪೊಲೀಸರು ಏನಾದ್ರು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡೋದಕ್ಕೆ ಹಿಂದೇಟ್ ಹಾಕಿದೆ? ಇಲ್ಲ, ಪೊಲೀಸರು ಮಾಡಿ ನನಗೆ ಅವರು ತನಿಖೆ ಮಾಡಿ ನನಗೆ ನಿಜವಾದ ಕೊಡಬೇಕು. ಮತ್ತು ಕೊಡಲೇ ಇಲ್ಲಪ್ಪ ಅಂತಂದ್ರೆ ಮುಂದೆ ನಾನು ಸರ್ಕಾರಕ್ಕೆ ಮಾನ್ಯ ಗೃಹ ಸಚಿವರಲ್ಲಿ ಹೋಗ್ತೇನೆ ಮತ್ತು DIG ಅವ್ರಿಗೆ ಭೇಟಿಯಾಗುವಂಥ ವಿಚಾರ ಇಟ್ಟಿದ್ದೇನೆ ಸರ್. ನನ್ನ ನಿರಂತರ ಹೋರಾಟದ ನಾನು ಬಿಡೋದೇ ಇಲ್ಲ. ನಮ್ಮ ಮಗಳಿಗೆ ಆದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ವಿಚಾರ ಸರ್. ಇದು ಯುವತಿ ತಂದೆ ಹೇಳ್ತಾ ಇರೋದು, ಮಗಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನಿರಂತರ ಹೋರಾಟವನ್ನು ಮಾಡ್ತೀನಿ, ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೂ ಸಹ ತರ್ತೀನಿ ಅಂತ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೇಶದೆಲ್ಲೆಡೆ ಸ್ವಚ್ಛತಾ ಅಭಿಯಾನ ಸ್ವಚ್ಛ ಭಾರತ್ ಮಿಷನ್ ಆರಂಭವಾದ ವರ್ಷದಲ್ಲಾಗಲೇ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಸೋಗಾವ್ ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನ ಉತ್ತುಂಗದಲ್ಲಿತ್ತು. ಥಾಣೆ ಹಿಲ್ಸ್ನ ರೋಟರಿ ಕ್ಲಬ್ ಮಾರ್ಗದರ್ಶನದಲ್ಲಿ ಅಭಿಯಾನ ನಡೀತಾ ಇದ್ದು ಜಿಲ್ಲೆಗೆ ಮಾದರಿಯಾಗಿದೆ. ಮಿಷನ್ ಪಾನಿ ವರದಿ ಇಲ್ಲಿದೆ ನೋಡಿ. When the Rotary Club Thane Hills elected me as their leader, as a Rotary president in 2012, I thought of doing some need-based community service project. From December 2012 to almost March, April 2013, I visited more than 110 villages of Murbad and Shahpur. And we understood there are a number of needs of these villages. But one striking demand was for toilet. Out of so many villages, now the challenge was to select the right village. And for this, the criteria was very simple. We decided to select the village where there is a water availability. And the second criteria for me individually was an active women participation from the villages. We selected Sogav as our first village. So we wanted this project to be a people's movement. So we decided to involve right from the starting the villagers, the selection of beneficiaries, the selection of right model of toilet to execution. We did spoke with women, youngsters, youth, everyone, and we made it their project instead of Rotary's project. I will not say that the construction of toilets is a success. I will say that as on today, after 9 or 10 years, each of those toilets is being used, maintained, is the real success. स्वच्छता और पानी, 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 हमको बचानी है ये जिंदगानी. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು